ಹಣ ಖರ್ಚು ಮಾಡಬಾರ್ದು, ಅದೊಂದು ಬಿಸ್ನೆಸ್ಸು, ಹಣದ ಹೊಳೆ ಹರಿಸಬಾರ್ದು ಮತ್ತು ವಾಪಸ್ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ, ಅದು ಯಾವುದು ಬೇಡ ಸರ್. ನೀವು ಹಣ ಖರ್ಚು ಮಾಡೋದು ಬೇಡ. ನಿಮ್ಮ ಐಡಿಯಾಲಜಿಗಳನ್ನು ಜನರಿಗೆ ಮುಟ್ಟಿಸೋಕ್ಕೆ ಒಂದು ಕಾರ್ಯಕರ್ತರ ಸಂಘಟನೆ, ಆ ಕ್ಷೇತ್ರಗಳಲ್ಲಿ ಅವರಿಗೆಲ್ಲ ಒಂದು ಒಳ್ಳೆ ಲೀಡರನ್ನು, ಆಯಿತು, ಪ್ರಜಾಕೀಯ ಮಾಡುವಂಥ ಲೀಡರನ್ನೇ ನೇಮಿಸಿ ಅಲ್ಲಿನ ಸ್ಥಳೀಯವಾಗಿ ಜನರಿಗೆ ನಿಮ್ಮ ಐಡಿಯಾಲಜಿಗಳನ್ನು ಮುಟ್ಟಿಸ್ಲಿಕ್ಕೆ ಏನೆಲ್ಲ ಪ್ಲಾನ್ ಮಾಡ್ತಾಯಿದ್ರಿ? ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತಂದರೆ, ಈಗ ಪ್ರತಿಯೊಂದು ಈಗ ವಿಜಯ್ ಗೆದ್ದು ಈ ಮಟ್ಟಕ್ಕೆ ಬಂದಿರುವಂಥದ್ದು ಎಲ್ಲ ಜನರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಅಂಥದ್ದೊಂದು ಬದಲಾವಣೆ ಬೇಕು. ಅದು ಉಪೇಂದ್ರ ಅವರು ಆರಂಭ ಮಾಡಿದರು. ಅದರ ಅಂತ್ಯವನ್ನು ನಾವು ಇಲ್ಲೇ ನೋಡಬೇಕು ಅಂತಂದರೆ, ಅದರ ಸಾಧನೆಯ ಅಂತ್ಯವನ್ನು ನಾವು ಇಲ್ಲೇ ನೋಡಬೇಕು ಅನ್ನುವಂಥ ಅಪೇಕ್ಷೆ ಇದೆ. ಅದಕ್ಕೋಸ್ಕರ ನಾವು ಅದನ್ನು ಕೇಳ್ತಾ ಇದ್ದೀವಿ. ಪಕ್ಷ ಸಂಘಟನೆ ಬೇಕೇ ಬೇಕಲ್ಲ ಸರ್? ಇಲ್ಲ ಸರ್, ಖಂಡಿತ ನೀವು ಹೇಳ್ತಿರೋದು ಖಂಡಿತ ಸತ್ಯ. ಖಂಡಿತ ಎಲ್ಲರೂ ಬದಲಾವಣೆ ಬಯಸ್ತಿದ್ದಾರೆ. ಎಲ್ರಿಗೂ ಬೇಗ ಆಗಬೇಕು ಅನ್ನೋದಿದೆ ಇದು. ಬಟ್ ಬೇಗ ಆಗಬೇಕು ಅಂದರೆ ನಾನು ಸ್ವಲ್ಪ ಎದ್ದೇಳಬೇಕು, ಅವರು ಎದ್ದೇಳಬೇಕು, ಇವರು ಎದ್ದೇಳಬೇಕು, ಎಲ್ಲರೂ ಎದ್ದೇಳಬೇಕು. ಇಲ್ಲಿ ಉಪೇಂದ್ರ ಅವರೊಬ್ಬರು ಮಾಡಲಿ, ಅವ್ರು ಎದ್ದು ಮಾಡಲಿ, ನಾನು ಮಾಡೋಕ್ಕೆ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ನಾನು ಚಾನಲ್ಗಳು ಅವತ್ತಿಂದ ಇವತ್ತವರೆಗೂ ಮಾತಾಡ್ತಾ ಇದ್ದೀನಿ. ನಾನು ಕಾಲೇಜುಗಳಿಗೆ ಹೋಗಿ ಮಾತಾಡ್ತಾ ಇದ್ದೀನಿ. ನಾನು ಹಳ್ಳಿಗಳ ಕಡೆ ಹೋಗಿದ್ದೀನಿ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ, ಇನ್ನೂ ಜಾಸ್ತಿ ಮಾಡ್ತೀನಿ ಬೇಕಾದ್ರೆ. ಅಟ್ ದಿ ಸೇಮ್ ಟೈಮ್ ಕೇಳಿ ಒಂದು ನಿಮಿಷ, ಅಟ್ ದಿ ಸೇಮ್ ಟೈಮ್ ಇಲ್ಲಿ ಒಂದು ಮರಿತಾ ಇದ್ದಾರೆ. ಈ ಪ್ರಜಾಕೀಯ ಅಂದಾಗ ಇಲ್ಲಿ ಪ್ರಜೆಗಳು ಭಾಳ ಮುಖ್ಯ. ಏನು ಹೇಳಿ, ಒಬ್ಬ ವೋಟ್ರು ಕೂಡ ಮಾಡೋ ಒಂದು ಕರ್ತವ್ಯ ಇದೆ. ಏನಂದರೆ ನನಗಿದು ಸರಿ ಅನ್ಸರಿ 4 ಜನಕ್ಕೆ ಹೇಳಬೇಕು, ತಮ್ಮ ಮನೆಯವ್ರನ್ನ ಬದಲಾಯಿಸಬೇಕು, ತನ್ನ ಫ್ರೆಂಡ್ಸ್ಗೆ ಹೇಳಬೇಕು, ತಮ್ಮ ರಿಲೇಟಿವ್ಸ್ಗೆ ಹೇಳಬೇಕು. ಈ ಒಂದು ಆಗಲಿಲ್ಲ ಅಂದ್ಕೊಳ್ಳಿ, ಅದು ಹಾಗೇ ಇರುತ್ತದು ಅಲ್ವಾ? ಆಗಬೇಕು ತಾನೇ ಇದು ಬದಲಾವಣೆ. ನನಗೊಬ್ಬನಿಗೆಲ್ಲ ಬೇಕಾಗಿರೋದು ಎಲ್ರಿಗೂ ಬೇಕಲ್ವಾ? ಅದಕ್ಕೆ ನಾನು ಕೇಳ್ತಿರೋದು, ರಿಯಲ್ ಬದಲಾವಣೆ ಏನು ಬೇಕು ಅಂತ ಫಸ್ಟ್ ಕ್ಲಾರಿಫೈ ಮಾಡ್ಕೊಳ್ಳಿ, ಕನ್ಫ್ಯೂಷನಲ್ಲಿ ಇರಬೇಡಿ ಅಂತ. ನಾ ತುಂಬ ಜನ ಕೇಳಿದ್ರೆ ಬದಲಾವಣೆ ಏನು ಬೇಕು ಸರ್? ಬದಲಾಗಬೇಕು ಸರ್. ಅಲ್ಲ, ಏನು ಬದಲಾವಣೆ? ಅಲ್ಲ ಸರ್, ಬದಲಾಗಬೇಕಷ್ಟೇ. ಅಲ್ಲ, ಆ ಕನ್ಫ್ಯೂಷನ್ ಇದ್ದರೆ ಹೆಂಗೆ ಬದಲಾಗುತ್ತೆ? ನನಗೆ ಕರೆಕ್ಟ್ ಸರ್, ನನಗೆ ಕರೆಕ್ಟ್ ಸರ್, ನಾನು ನೀವು ಹೇಳ್ತಿರೋದೆಲ್ಲ ಕರೆಕ್ಟ್ ಸರ್, ಬಟ್ ಇವ್ರು ಏನು ಗೊತ್ತೇ ಇಲ್ಲಲ್ಲ ಸರ್. ಹೇಳಪ್ಪ, ಗೊತ್ತಿಲ್ಲ ಅಂದರೆ ಸರ್ ನಾನು ಇವನೊಬ್ಬರಿಗೆ ಹೇಳ್ತೀನಿ ಸರ್, ಎಲ್ಲರಿಗೂ ಹೇಳೋಕ್ಕಾಗತ್ತಾ ಸರ್? ನೀನು 4 ಜನಕ್ಕೆ ಹೇಳಪ್ಪ ಸಾಕು. ನಿಮ್ಮ ಸ್ಟೆಪ್ ಏನಿದೆ ಕರೆಕ್ಟ್ ಇದೆ ಸರ್. ಅಂದರೆ ಟ್ರಾನ್ಸ್ಪರೆನ್ಸಿ ಇರಬೇಕು ಅನ್ನೋ ಕಾರಣಕ್ಕೆ ಒಂದು ಆ್ಯಪ್ ಮಾಡ್ಕೊಂಡಿದ್ದೀರಿ. ಅದರಲ್ಲಿ ಯಾರು ರಿಜಿಸ್ಟರ್ ಆಗ್ತಾರೆ ಅವರನ್ನು ಪ್ರಜೆಗಳನ್ನೇ ಮೌಲ್ಯಮಾಪನ ಮಾಡಿ ಅವ್ರಿಗೆ ರೇಟಿಂಗ್ ಕೊಟ್ಟು ಅವ್ರನ್ನ ಚೂಸ್ ಮಾಡೋ ಆಪ್ಷನ್ ಕೊಟ್ಟಿದ್ದೀರಿ. ಬಟ್ ಅಲ್ಟಿಮೇಟ್ಲಿ ಸ್ಪಂದನೆ ಅನ್ನೋದು, ಅಂದರೆ ಪ್ರಜೆಗಳ ಇನ್ವಾಲ್ವ್ಮೆಂಟ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಾನು ಲೇಟೆಸ್ಟ್ ನಿಮ್ಮ ಆ್ಯಪನ್ನು ಚೆಕ್ ಮಾಡಿದಾಗ 21,382 ಜನ ರಿಜಿಸ್ಟರ್ಡ್ ಜನ ಇದ್ದಾರೆ. ಅದರಲ್ಲಿ ಬೆಂಗಳೂರಿನ ಪಾಪ್ಯುಲೇಷನ್, ಕರ್ನಾಟಕದ ಬಿಟ್ಬಿಡಿ, ಬೆಂಗಳೂರಿನ ಪಾಪ್ಯುಲೇಷನ್ಗೆ ಕಂಪೇರ್ ಮಾಡಿದ್ರು ಇಟ್ಸ್ ವೆರಿ ಲೆಸ್. ಅಲ್ಲ, ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ, ಅದಕ್ಕೆ ಹೇಳ್ತಾ ಇರೋದು ನಾನು. ಈ ಮೂಲಕ ನಾನು ಕೇಳ್ತೀನಿ, ಹೆಚ್ಚೆಚ್ಚು ಜನರು ಬನ್ನಿ, ಬದಲಾವಣೆ ನೋಡಿ ಇಲ್ಲಿದೆ, ಪರಿಪೂರ್ಣ ಬದಲಾವಣೆ ಮಾಡ್ಬೋದು ನೀವು. ನಮ್ಗೆ ಹೆಂಗಾಗ್ಬಿಟ್ಟಿದೆ ಅಂದರೆ, ನಮ್ಗೆ ಇನ್ನೊಂದಷ್ಟು ಎಕ್ಸಾಂಪಲ್ಗಳು ಕಾಣಿಸ್ತಾ ಇರುತ್ತಲ್ಲ, ಅಲ್ಲಿ ಅವ್ರು ಗೆದ್ದರು, ಇಲ್ಲಿ ಇವ್ರು ಗೆದ್ದರು ಅಂದ್ಕೊಳ್ಳೆ, ಅವ್ರು ಹೆಂಗೆ ಗೆದ್ದರು, ಇವ್ರು ಹೆಂಗೆ ಗೆದ್ದರು, ಇಷ್ಟೇ ನಮ್ಗೆ ಯೋಚನೆ ಬರೋದು. ಇಲ್ಲಿ ನಾವು ಬೇರೆ ಥರ ಗೆದ್ದು ಯಾಕೆ ತೋರಿಸ್ಬಾರ್ದು? ಇಲ್ಲಿ ವೋಟರ್ಸ್ ಗೆದ್ದು ಯಾಕೆ ತೋರಿಸ್ಬಾರ್ದು? ಇಡೀ ಪ್ರಪಂಚ ತಿರುಗಿ ನೋಡ್ಬೇಕು, ಆ ಥರ ಯಾಕೆ ಮಾಡಬಾರ್ದು? ಏನಿಲ್ಲ, ಪ್ರತಿಯೊಬ್ಬ ವೋಟರ್ ಡಿಸೈಡ್ ಮಾಡಬೇಕು ಅಷ್ಟೇ. ಇಲ್ಲಿ ನಾನು ಈ ನಂಬರ್ ಯಾಕೆ ಹೇಳಿದೆ ಸ್ಪೆಸಿಫಿಕಲಿ ಅಂದರೆ ಸರ್, ನಿಮ್ದು ಯಾವುದಾದ್ರೂ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಸಾಮಾಜಿಕ ಜಾಲತಾಣಗಳಲ್ಲಿ, ಒಂದು 10,000 ಸಬ್ಸ್ಕ್ರೈಬರ್ ಇರೋ ಯೂಟ್ಯೂಬಲ್ಲಿ ನಿಮ್ಮ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ 30,000 40,000 ವ್ಯೂಸ್ ಆಗಿರುತ್ತೆ. ಅಂದರೆ ನಿಮ್ಮ ಬಗ್ಗೆ, ನಿಮ್ಮ ಮಾತಿನ ಕೇಳೋ ಬಗ್ಗೆ ಇರುವ ಆಸಕ್ತಿ ನೀವು ಈ ಪ್ರಜಾಕೀಯದಲ್ಲಿ ಕನೆಕ್ಟ್ ಆಗಬೇಕು ಅಂತ ಯಾಕಿಲ್ಲ? 21,000 ಇಸ್ ಅ ವೆರಿ ಲೆಸ್ ನಂಬರ್. ಹಂಗೆ ನೋಡಿದ್ರೆ ಹೇಳಿ, ನಾನು ಇನ್ನೊಂಥರ ಮಾತಾಡ್ತೀನಿ. ಏನಮ್ಮ, ಏನು ಗುರು, ನೀ ಸರಿ ಇಲ್ಲಮ್ಮ ನೀನು, ಅವನು ಯಾರು ಟೋಪಿ ತೆಗಿರಿ, ಅದು ಏನ್ರಿ ರೀ, ಇದು ಇನ್ನೂ ಜಾಸ್ತಿ ವ್ಯೂ ಆಗುತ್ತೆ. ಕರೆಕ್ಟಾ? ನಿಜ. ನಾನು ಹುಚ್ಚುಚ್ಚ ಕುಣಿದ್ರೆ ಇಲ್ಲಿ ಇನ್ನೂ ಜಾಸ್ತಿ ವ್ಯೂ ಆಗುತ್ತೆ. ನಿಜ. ಅದು ಮಾಡಬೇಕಾ? ನಾನು ಮಾಡಬೇಕಾ? ನೋಡಿ, ಬೇಡ ಬೇಡ ಅಂತಾರೆ. ಉಪೇಂದ್ರ ಅವರೇ ಕೇಳಿ ಒಂದು ನಿಮಿಷ. ಯಾವಾಗಲೂ ಏನು ಗೊತ್ತಾ, ಸತ್ಯ, ನಾನು ಪಿಕ್ಚರಲ್ಲೇ ಹೇಳ್ಬಿಟ್ಟಿದ್ದೀನಿ, ಸತ್ಯ ಒಂಥರ ಕಹಿ, ಅದು ಸುಳ್ಳು ಆಲ್ಕೋಹಾಲ್ ಇದ್ದಂಗೆ, ಭಾಳ ಬೇಗ ಕಿಕ್ ಕೊಡುತ್ತೆ. ಬಟ್ ಸತ್ಯ ಸ್ಲೋ ಅದು. ಬಟ್ ಆಗಲಿ, ಆ ಸತ್ಯ ದಾರಿ ಬಿಟ್ಬಿಡ್ಬಾರ್ದಲ್ವ ನಾನು. ಈಗ ನೀವು ಗೆಲ್ಲಬೇಕು ಸರ್ ಅಂತಾರೆ, ನಾನು ಗೆಲ್ಲಂಗೆ ರಾಜಕೀಯ ಮಾಡ್ತಿದ್ದೆ, ನಾನು ಗೆಲ್ಲಂಗೆ ನೀವು ಹೇಳಿದ್ರೆ ಅದೆಲ್ಲ ಮಾಡ್ತಿದ್ದೆ ನಾನು. ಇಲ್ಲಿ ನಾನು ಗೆಲ್ಲಬೇಕು ಅಂತ, ನಾವೆಲ್ಲರೂ ಗೆಲ್ಲಬೇಕು ಅಂತ ಅನ್ಕೊತಿರೋದು ನಾನು. ಸ್ವಲ್ಪ ಸ್ಲೋ ಆಗ್ಬೋದು. ಸೊ ಅದಕ್ಕೆ ಸ್ಲೋ ಆಗಬಾರ್ದು ಅಂತಲೇ ಇವಾಗ ಇದೊಂದೇನೋ ಒಂದು ಸಂಚಲನ ಆದಾಗ ನಾನು ಆದಷ್ಟು ಮತ್ತೆ ಇನ್ವಾಲ್ವ್ ಆಗ್ತೀನಿ. ಹೌದಪ್ಪ, ಬನ್ನಿ ಏನಾರ ಬದಲಾವಣೆ ಮಾಡೋಣ, ಖಂಡಿತ ಚೇಂಜಸ್ ಮಾಡೋಣ. ಇಲ್ಲಿ ಅದೇ ಹೇಳಿದ್ದು, ಇಲ್ಲಿ ಎಲ್ಲರಿಗೂ ಕನ್ಫ್ಯೂಷನ್ ಏನು ಗೊತ್ತಾ, ಇದುವರೆಗೂ ನೋಡಿ ನೋಡಿ ಎಲ್ಲ ಏನು ಹೇಳೋದಂತೆ, ನಾನು ಮಾಡ್ತೀನಿ ಬಿಡಮ್ಮ, ಏನಮ್ಮ ನಿನಗೆ ಆಗ್ಬೇಕು ತಾನೆ, ನೀ ಕೂತ್ಕೊಳ್ಳಮ್ಮ ಮಾಡ್ತೀನಿ, ಏನಮ್ಮ ಬೇಕು ನಿನಗೆ, ಮಾಡ್ತೀನಿ ಬಿಡಮ್ಮ, ಅಮ್ಮ ನಿನಗೇನಮ್ಮ, ಅಯ್ಯೋ ಅದೇನು ದೊಡ್ಡ ವಿಷಯ, ಮಾಡೋಣ ಬಿಡ್ರಿ, ಮಾಡಿರಿ, ಅವ್ರದ್ದೇನೋ ಪ್ರಾಬ್ಲಮ್ ಮಾಡಿರಿ. ಇದು ಅಭ್ಯಾಸ ಆಗ್ಬಿಟ್ಟು ನಾವು ಹಿಂಗೆ ಕೂತ್ಕೊಂಡ್ಬಿಟ್ಟಿದ್ದೀವಿ, ಹಿಂಗೆ ಏನೋ ದೊಡ್ಡ ವ್ಯಕ್ತಿ ಏನೋ ಮಾಡ್ತಾನಂತೆ, ಎಲ್ಲ ಚೆನ್ನಾಗಿ ಮಾಡ್ತಾನಂತೆ ಅಂತ.
ಅಲ್ಲ ಅವ್ರೇನು ಮಾಡೋದು, ಆ್ಯಕ್ಚುಲಿ ನೀವು ಮಾಡಬೇಕಾಗಿರೋದು ನಿಮ್ಮ ಹಣ, ನಿಮ್ಮ ದುಡ್ಡು. ನೀವು ಮನಸ್ಸು ಮಾಡ್ರಿ ಏನು ಬೇಕಾದ್ರೆ ಆಗ್ಬಿಡುತ್ತೆ. ಈ ಸತ್ಯ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಎಲ್ಲ ನಮಗೆ ಮಾಡುವಂಥನವನು ಅವ್ನು ಜಾರ್ಕೊಂಬಿಡ್ತಾ ಇದ್ದಾನೆ. ಇಲ್ಲಪ್ಪ, ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ, ಎಷ್ಟು ಸಾಧ್ಯವೋ ಅಷ್ಟು ಮಾಡ್ತೀನಿ. ನಿಮ್ಮ ಕೆಲಸನೂ ಇದೆ. ಅದೂ ಏನೋ ನಿಮಗೆ ಬದಲಾವಣೆ ಬೇಕು ಅನಿಸಿದ್ರೆ, ನಿಮಗೆ ಜಸ್ಟ್ ಬೇರೆ ಬದಲಾವಣೆ ಆಗಬೇಕು ಅಂದರೆ ವೆಯ್ಟ್ ಮಾಡಿ, ಒಬ್ಬ ನಾಯಕ ಬರ್ತಾನೆ, ನಿಮ್ಮ ಬಾಳೆಲ್ಲವನ್ನೂ ಚೇಂಜ್ ಮಾಡ್ತಾನೆ ಒಬ್ಬ ನಾಯಕ ಬರ್ತಾನೆ, ಕಾಯ್ತಾ ಇರಿ. ಯಾವಾಗ ಅಂತ ಕೇಳ್ಬಿಡಿ, ಬರ್ತಾನೊಬ್ಬ. ಸಂತೋಷ ಆಗ್ತಿದೆಯಾ ನಿಮಗೆ? ಒಬ್ಬ ಬರ್ತಾನೆ, ಎಷ್ಟು ಖುಷಿ ಆಗುತ್ತೆ ನೋಡಿ, ಆರಾಮಾಗಿ ಕೂತ್ಕೊಳ್ಳೋಣ, ಬರಲಿ ಒಬ್ಬ ಯಾರೋ ಒಬ್ಬ ಅಂತ. ಬರ್ತಾನ ನಾಯಕ? ಬರಲಿ. ಆಹಾ, ಸದ್ಯ ಈ ಪ್ರಜಾಕೀಯತೆಗೆ ತಲೆ ತಿಂತವನಪ್ಪ. ಈಗ ಹೇಳಿ ಡೈಲಾಗ್ ಕರೆಕ್ಟ್ ಆಗಿದೆ. ಉಪೇಂದ್ರ ಬರ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಸರ್. ಮತ್ತೆ ಎ ಫಿಲಮ್ ಇಂದ ನೀವು UAA ಬಂದ್ರಿ, ಇವಾಗ ಜನ ಉಪೇಂದ್ರ ಬರ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಸರ್. ಈಗ ಉದಾಹರಣೆಗೆ ನಿಮಗೆ ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ ಬೇರೆ ಪಕ್ಷದವರು, ಅದನ್ನ ನಾವು ಆಮಿಷ ಅಂತಲೂ ಕೆಲವರು ಕರೀತಾರೆ. ಪ್ರಜಾಕೀಯದಲ್ಲಿ ನೀವು ಏನು ಜನರಿಗೆ ಕೊಡಕ್ಕೆ ಬಯಸ್ತೀರಿ? ಈಗ ನೀವು ಜನರು ಮಾಡ್ತಾರೆ, ಜನರು ಮಾಡೋದ್ರ ಜೊತೆಗೆ ನೀವು ಮಾಡಬೇಕಲ್ಲ, ಅದನ್ನ ಮಾಡ್ಬೇಕಂತ ಅದು ನೀವು ಏನಾದ್ರು ಒಂದು ಕೊಡ್ತೀರಾ ಜನರಿಗೆ ಅಂತಂದಾಗ ಅದು ಅವರಿಗೆ ಗೊತ್ತಾಗುತ್ತಲ್ಲ. ಗೊತ್ತಾದಾಗ ಅಲ್ಲಿಂದ ಬದಲಾವಣೆ ಶುರು ಆಗ್ಬೋದಲ್ಲ. ಅಲ್ಟಿಮೇಟ್ಲಿ ಬದಲಾವಣೆ ಏನು ಅಂತಂದ್ರೆ ಉಪೇಂದ್ರ ಅವರು CM ಆಗೋದು ಕೂಡ ಒಂದು ಬದಲಾವಣೆನೇ ಅಲ್ವಾ? ಅದು ಬರೀ CM ಬದಲಾವಣೆ ಅಷ್ಟೇ. ಅದು ಪರಿಪೂರ್ಣ ಜನರ ಬದಲಾವಣೆ ಅಲ್ಲ, ಪರಿಪೂರ್ಣ ಸಿಸ್ಟಮ್ ಬದಲಾವಣೆ ಅಲ್ಲ ಅದು. ಇದೆಲ್ರಿಗೂ ಗೊತ್ತು, ಅರ್ಥ ಆಗದೆ ಏನಿಲ್ಲ. ನನಗೆ ಹೇಳ್ತಾರೆ ಸರ್, ಇಮ್ಮಿಡಿಯೇಟಾಗಿ ಎಸ್ಕೇಪ್ ಆಗ್ಬಿಡ್ತಾರೆ, ಸರ್ ನೀವು ಹುಳ ಬಿಡ್ತೀರಾ ಸರ್ ತಲೆಗೆ ಅಂತ. ಕೇಳಿ ಒಂದು ನಿಮಿಷ, ಹುಳ ಅಲ್ಲ, ನಿಮ್ಮ ತಲೆಯಲ್ಲಿ ಎಷ್ಟು ಹುಳ ಇದೆ ಅಂತ ನಾನು ಜ್ಞಾಪಿಸ್ತಾ ಇದ್ದೀನಿ ಅಷ್ಟೇ. ಕನ್ನಡಿ ಹಿಡಿದು ತೋರಿಸ್ತಾ ಇದ್ದೀನಿ. ತಲೆಯಲ್ಲಿ ಹುಳ ಸೇರಿಕೊಂಡ್ರೆ ಏನೂ ಗೊತ್ತಾಗಲ್ಲ. ನನಗೊಂದು ಸೆಟಪ್ ಇದಿದೆ, ಯಾರೋ ಬರಬೇಕು, ಚೇಂಜ್ ಮಾಡಿಬಿಡ್ಬೇಕು, ನಾನು ಹಿಂಗೆ ಇರಬೇಕು ಆರಾಮಾಗಿ. ನನ್ನ ಕೆಲಸ ಇದೆ ರೀ ಬೇರೆ, ನಾನು ಯಾಕ್ರಿ ಇದಕ್ಕೆಲ್ಲ ಇನ್ವಾಲ್ವ್ ಆಗಲಿ? ನಾನು ಬಂದು ಓಟ್ ಹಾಕ್ತೀನಿ ಅಷ್ಟೇ ರೀ. ನೀವು ಬಂದು ಬದಲಾವಣೆ ಮಾಡಿ ಹೇಳ್ರಿ, ಏನಾರ ಹೇಳ್ರಿ, ಏನು ಹೇಳ್ತೀರಾ? ಮ್ಯಾನಿಫೆಸ್ಟೋ ಏನು ಕೊಡ್ತೀರಾ ನಮಗೆ? ಅಲ್ಲ, ನಾನು ಹೇಳ್ತಿರೋದು ನಿಮ್ಮ 2.5 ಲಕ್ಷ ಕೋಟಿ, ನಾವು 3 ಲಕ್ಷ ಕೋಟಿ ಪ್ರತಿ ವರ್ಷ ಇದೆಯಪ್ಪ, ಅದು ನಿಮ್ಮದು. ಅದು ಫುಲ್ ನಿಮಗೆ ಕೊಡ್ತೀನಿ, ನೀವು ಡಿಸಿಷನ್ ತೊಗೊಳ್ಳಿ. ನಾನು ಹೇಳಿದ್ದು ಒಂದೇ ರೀತಿ ಎಲ್ಲರೂ ಡಿಸಿಷನ್ ತೊಗೊಳಕ್ಕಾಗತ್ತಾ ಸರ್? ಹೆಂಗೆ ಸರ್ ಎಲ್ಲರೂ ಒಬ್ಬೊಬ್ಬವನ್ನ ಅಂತ ಹೇಳಿದ್ರೆ? ಅಲ್ಲಪ್ಪ, ಅದೂ ಒಂದು ಸಿಸ್ಟಮ್ ಇರುತ್ತೆ, ಟೆಕ್ನಾಲಜಿ ಮೂಲಕ ಇದು ಸಾಧ್ಯ. ಒಂದು ಸಿಂಪಲ್ ಹೇಳ್ತೀರಿ ಕೇಳಿ, ನಿಮ್ಮ ಮೊಬೈಲಲ್ಲಿ ಬಂತು, ನಿಮ್ಮ ಏರಿಯಾ ಈ ರೋಡ್ ಆಗ್ತಾ ಇದೆ, ಈ ರೋಡ್ಗೆ ಇಷ್ಟು ದುಡ್ಡು ಆಗುತ್ತೆ, ಈ ಥರ ಮಾಡಿರಿ ಇಷ್ಟು ದುಡ್ಡು ಆಗುತ್ತೆ, ಕಾಂಕ್ರೀಟ್ ರೋಡ್ ಹಾಕ್ತೀವಿ ಇಷ್ಟು ದುಡ್ಡು ಆಗುತ್ತೆ, ಟಾರ್ ರೋಡ್ ಹಾಕ್ತೀವಿ ಇಷ್ಟು ದುಡ್ಡು ಹಾಕ್ತೀವಿ, ಇಷ್ಟ ಆಗುತ್ತೆ, ಇದು ಬೇಕಾ ಬೇಡವಾ, ಎಸ್ ನೋ ಅಂತ ಒಂದು ಟೈಪ್ ಮಾಡೋದು ಕಷ್ಟನಾ ಸ್ವಾಮಿ? ಬಟ್ ಈ ಥರದ ವ್ಯವಸ್ಥೆ ಎಲ್ಲ ಇದೆಯಲ್ಲ ಉಪೇಂದ್ರ ಸರ್, ಅಂದರೆ ರಸ್ತೆ ರಿಪೇರಿಯಿಂದ ಹಿಡಿದ್ಬಿಟ್ಟು ನೋಮೈ ನೇತಾವರೆಗೂ ಎಲ್ಲ ಆ್ಯಪ್ಗಳು ಬಂದು ಹೋಗಿದೆ. ಅದ್ರ ಒಳಗೂ ಕೂಡ ಕರಪ್ಷನ್ ತರ್ತೀವಿ ಅನ್ನೋ ಲೆವೆಲಲ್ಲಿ ನಮ್ಮ ರಾಜಕೀಯ ವ್ಯವಸ್ಥೆ ಆಗಿ ಹೋಗ್ಬಿಟ್ಟಿದೆ. ಈ ಒಂದು ಆ್ಯಪು, ಒಂದು ಬದಲಾವಣೆ ಅಲ್ಲಲ್ಲ, ಯಾವಿದು ಹೇಳಿ ನೋಡೋಣ, ಯಾವ ಥರ ಆ್ಯಪ್ ಇದೆ? ಇವಾಗ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಪಾಪ ನೀವು ರಸ್ತೆದು ಹೇಳಿದ್ರಿ, ರಸ್ತೆಗೂ ಕೂಡ ಒಂದು ಆ್ಯಪ್ ಇದೆ ವಿಶೇಷವಾಗೇನೆ. ಅಲ್ಲ, ರಸ್ತೆಗೆ ಆ್ಯಪ್ ಇರ್ಬೋದು. ಒಂದು ಹೇಳ್ತೀನಿ, ಇದಕ್ಕೊಂದು ಆ್ಯಪ್ ಇದ್ರೆ ಹೇಳಿ. ಮೊನ್ನೆ ಯಾರೋ ನಮ್ಮ ಸ್ನೇಹಿತರೊಬ್ಬರು ಒಂದು ಅಂಗಡಿ ಓಪನ್ ಮಾಡಿದ್ರು, ಭಾಳ ಜೋರಾಗಿ ಇಂಟೀರಿಯರ್ಸ್ ಎಲ್ಲ ಮಾಡಿ ಸಖತ್ತಾಗಿ ಮಾಡಿ, ಪಾಪ ಎಷ್ಟೋ ಬಾಡಿಗೆ ಕಟ್ಟಿ ಮಾಡಿ ಒಂದು ಶಾಪ್ ಓಪನ್ ಮಾಡಿ ಕೂತ್ಕೊಂಡ್ರು. ಏನೋ ಮಾಡ್ಬೋದು. ಮುಂದೆ ಬಂದು ಫುಲ್ ಅಗದ್ಬಿಟ್ಟಿದ್ದಾರೆ ರೋಡ್ ಅಗದ್ಬಿಟ್ಟಿದ್ದಾರೆ ಸ್ವಾಮಿ. ಇದು ಕರೆಕ್ಟಾ? ಪಾಪ ಅವನ ಗತಿ ಏನಾಗಬೇಕು ಯೋಚನೆ ಮಾಡಿ. ಈಗ ನಾನೇ ಅಥವಾ ನಿಮ್ಮನ್ನು ನೀವೇ ಅಲ್ಲಿ ಇಟ್ಕೊಳ್ಳಿ, ನೀವೇ ಒಂದು ಕಷ್ಟಪಟ್ಟು ಎಲ್ಲೋ ಸಾಲ ಮಾಡಿ ಒಂದು ಅಂಗಡಿ ಓಪನ್ ಮಾಡಿರಿ. ನನಗೆ ಗೊತ್ತಿರಬೇಕಲ್ವ ಅಟ್ಲೀಸ್ಟು, ಈಗ ರೋಡ್ ಅಗೀತಾರಪ್ಪ, ನಾನು ಇಲ್ಲಿ ಇನ್ವೆಸ್ಟ್ ಮಾಡಬಾರ್ದು ಅನ್ನೋ ಥರ ನನಗೆ ಗೊತ್ತಿರಬೇಕಲ್ವಾ? ಗೊತ್ತಿರಬೇಕೋ ಬೇಡವೋ? ಅದೇಮ್ಮ, ಇದು ಬದಲಾಗಬೇಕಲ್ವಾ? ನಿಜ, ನೀವು ಏನ್ ಕೊಡ್ತೀರಾ ಅನ್ನೋ ಕೇಳೋ ಪರಿಸ್ಥಿತಿಗೆ ಚುನಾವಣೆಗಳು ಹೋಗ್ಬಿಟ್ಟಿದೆ ಅಂತ ಹೇಳ್ತಿದ್ರಿ. ದಿವ್ಯತ್ ಅದನ್ನ ಗ್ಯಾರಂಟಿ ಅಂತ ಹೇಳ್ತಾ ಇದ್ರು. ಬಟ್ ನಿಜ ಅಲ್ವಾ? ಈಗ ತಮಿಳ್ನಾಡನ್ನೇ ಮತ್ತೆ ಎಕ್ಸಾಂಪಲ್ ತಗೊಳ್ತೀನಿ. ತಮಿಳ್ನಾಡಿನಲ್ಲಿ ವಿಜಯ್ ಅವ್ರಿಗೆ ಬದಲಾವಣೆಗೋಸ್ಕರನೇ ಜನ ಆಯ್ಕೆ ಆಗಿದ್ದಾರೆ. ಬಟ್ ಸ್ಟಿಲ್ ವಿಜಯ್ ಅವ್ರು ಕೊಟ್ಟ ಆಫರ್ ಏನು ಕಮ್ಮಿ ಇರಲಿಲ್ಲ ಉಪೇಂದ್ರ ಸರ್. ನಿಮಗೂ ಗೊತ್ತಿರ್ಬೋದು, ರೇಷ್ಮೆ ಸೀರೆ, ಚಿನ್ನದ ನಾಣ್ಯ, ಕೆಲಸ ಇಲ್ದಿರೋರ್ಗೊಂದು, ಕೆಲಸ ಇರೋರ್ಗೊಂದು, ಮದುವೆ ಆಗೋರ್ಗೊಂದು, ಆಗದಿರೋರ್ಗೊಂದು, ಮಗು ಹುಟ್ಟಿದ್ರೆ ಒಂದು. ಇದು ಚುನಾವಣಾ ವ್ಯವಸ್ಥೆಯಲ್ಲಿ, ನಾನು ರಾಜಕೀಯ ಅಂತ ಕೇಳ್ತಿಲ್ಲ, ಚುನಾವಣಾ ವ್ಯವಸ್ಥೆಯಲ್ಲಿ ಮತದಾರರಿಗೆ ಕೊಡುವ ಆಶ್ವಾಸನೆಗಳು ಹಣದ ರೂಪದಲ್ಲಿ ಅಥವಾ ಈ ಗ್ಯಾರಂಟಿಗಳ ರೂಪದಲ್ಲಿ ಇನ್ಎವಿಟಬಲ್ ಅನ್ನೋ ಹಂತಕ್ಕೆ ಹೋಗ್ಬಿಟ್ಟಿದೆಯಲ್ಲ ಅಂತ ಹೇಳಿ. ಅಲ್ಲ, ನಾನು ಇದನ್ನೇ ಇನ್ನೊಂದು ರೀತಿ ಹೇಳ್ತೀನಿ, ಓಕೆನಾ? ಈಗ ಯಾರೋ ಒಬ್ಬರು ಏನೋ ಎಜುಕೇಷನ್ ಮಾಡ್ಕೊಂಡಿದ್ದಾರೆ, ಗ್ರ್ಯಾಜುಯೇಟು, ಅವ್ರಿಗೆ ಕೆಲಸ ಇಲ್ಲ, ಒಂದು 3,000 ರೂಪಾಯಿ ಕೊಡೋದ್ರಲ್ಲಿ ತಪ್ಪಿಲ್ಲ. ಏನು ಹೇಳಿ? ನಿಜವಾಗ್ಲೂ ಖಂಡಿತ ಸಹಾಯ ಬೇಕು. ಒಂದು ಯಾವುದೋ ಲೇಡಿ ಒಬ್ಬರೇ ಇದ್ದಾರೆ, ಅವ್ರ ಜೀವನ ನಡೆಸೋದಕ್ಕೆ ಒಂದು ಸ್ವಲ್ಪ ದುಡ್ಡು ಕೊಡಬೇಕು, ತಪ್ಪಲ್ಲ. ಅದನ್ನು ಫ್ರೀ ಬೀಸ್ ಅನ್ನೋ ಬದಲು ನಾನು ಇನ್ನೊಂದು ಹೇಳಲ್ಲ ಮಧ್ಯದಲ್ಲಿ, ಇದು ಕರೆಕ್ಟಾಗಿ ಇಲ್ಲ, ನೀವೇ ಹೇಳಿ. ಅದೇ 3,000 ರೂಪಾಯಿ ಅವ್ರಿಗೆ ಕೊಡೋದು ಬದಲು ಕೊಡೋದ್ರ ಜೊತೆಲಿ ಒಬ್ಬ ಗ್ರ್ಯಾಜುಯೇಟ್ ಕೊಡೋ ಜೊತೆಲಿ ಒಂದು ಸಣ್ಣ ಕೆಲಸ ಕೊಡಿ ಅವ್ರಿಗೆ. ಈಗ ಪೊಲೀಸ್ ಡಿಪಾರ್ಟ್ಮೆಂಟು, ಟ್ರಾಫಿಕ್ಕು, ಸಿಕ್ಕಾಪಟ್ಟೆ ಟ್ರಾಫಿಕ್ ಪ್ರಾಬ್ಲಮ್ ಇದೆ ನಮ್ಮಲ್ಲಿ, ಪೊಲೀಸ್ ಕಡಿಮೆ ಇದ್ದಾರೆ ಅಂದ್ಕೊಳ್ಳಿ.
ಅಟ್ಲೀಸ್ಟ್ ಇವ್ರನ್ನ ಒಂದು ಸಾಟರ್ಡೆ ಸಂಡೇ ಅಪ್ಪ ಫ್ರೀ ಇದ್ದಾಗ ನೀವು ಟ್ರಾಫಿಕ್ ಪೊಲೀಸ್ ಥರ ಒಂದು ಸ್ವಲ್ಪ ಕೆಲಸ ಮಾಡಿ ಸ್ಟೈಫಂಡ್ ಥರ 3,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ವಿ ಅಂದ್ಕೊಳ್ಳಿ. ಇದು ಒಂದು ಕೆಲಸ ಕೊಟ್ಟಂಗೂ ಆಯಿತು, ಫ್ರೀ ಬೀಸ್ ಅಂತ ಹೇಳೋದು ಬೇಕಾಗಿಲ್ಲ. ಒಂದು ಸಣ್ಣ ಕೆಲಸ ಕೊಟ್ಟಿದ್ದೀವಿ, ನಾಳೆ ಅವ್ನು ಮತ್ತೆ ಅದಕ್ಕೆ ಜಾಬ್ಗೆ ಅಪ್ಲೈ ಮಾಡ್ಬೋದು. ಈ ಥರ ಸಾವಿರಾರು ವಿಷಯಗಳಿದ್ದಾವೆ. ಇದ್ರ ಬಗ್ಗೆ ಚರ್ಚೆ ಆಗಬೇಕಲ್ವಾ? 56,000ಕ್ಕೂ ಅಧಿಕ ಹುದ್ದೆಗಳು ಖಾಲಿ ಇರೋದಕ್ಕೆ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹೇಳೇನೆ 6 ತಿಂಗಳಾಗ್ತಾ ಬಂತು ಸರ್. ಬಟ್ ಟೆಕ್ನಿಕಲ್ ಗ್ಲಿಚಸ್ ಅನ್ನೋದು ಕೂಡ ಅಡ್ಮಿನಿಸ್ಟ್ರೇಷನ್ ಲೆವೆಲಲ್ಲಿ ಸಾಕಷ್ಟು ಇರುತ್ತೆ. ಒಳ ಮೀಸಲಾತಿ ಅಂದರು, ಮತ್ತೊಂದಂದ್ರು, ಮಗದೊಂದಂದ್ರು, ವಿಚ್ ಇಸ್ ಕರೆಕ್ಟ್ ಆಲ್ಸೋ ಆನ್ ಪೇಪರ್ಸ್. ಹಿಂಗಿರುವಾಗ ನಾವು ಆಲ್ಟರ್ನೇಟ್ ಆಗಿ ಏನೋ ಒಂದು ಕೆಲಸ ಕೊಡ್ತೀವಿ, ಅದಕ್ಕೆ 3,000 ರೂಪಾಯಿ ನಾವು ಮಾತನಾಡ್ದಂಗೆ ಇವತ್ತು ಬಂದು ಕೆಲಸ ಮಾಡ್ತೀಯ, ನಾನು 3,000 ರೂಪಾಯಿ ಕೊಡ್ತೀನಿ, ಹಿಂಗೆ ಆಗೋದಿಲ್ಲ ಅಲ್ಲ. ಗೌರ್ಮೆಂಟ್ ಲೆವೆಲಲ್ಲಿ ಕೆಲಸಗಳು ಎಲ್ಲದಕ್ಕೂ ಒಂದು ಪ್ರೊಸೀಜರ್ ಇರುತ್ತೆ. ಒಂದು ಪ್ರೊಸೀಜರ್ ಇದೆಯಲ್ವಾ? ಗ್ರಾಜುಯೇಟ್ಗೆ 3,000 ಡಿಲೇಗಳಾಗ್ತಾ ಇದೆ, ಅದು ಕೂಡ ಆನ್ ಟೈಮ್ ರೀಚ್ ಆಗ್ತಿಲ್ಲ. ಅಲ್ಲ, ಅದು ಬಿಡಿ, ಸೆಕೆಂಡ್ ಇನ್ನೊಂದು ಮ್ಯಾಟ್ರ್ ಅದು. ಈಗ 3,000 ರೂಪಾಯಿ ಕೊಡೋದ್ರ ಬಗ್ಗೆ ಮಾತಾಡ್ತೀನಿ, ಕೊಡ್ತಾನೆ ಇಲ್ಲ ಅನ್ನೋದು ಇನ್ನೊಂದು ಮ್ಯಾಟ್ರ್ ಅದು. ಓಕೆನಾ? ನಾನು ಕೊಡೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಕೊಡೋದು ಈ ಥರ ಕೊಟ್ಟರೆ ಒಂದು ಕೆಲಸ ಕೊಟ್ಟಂಗೂ ಇರುತ್ತೆ, ಇದು ಮಾಡ್ದಂಗೂ ಇರುತ್ತೆ ಅಂತ. ಇನ್ನು ಬಿಟ್ಬಿಡಿ, ಇನ್ನೂ ಫ್ರ್ಯಾಂಕ್ ಆಗಿ ಬರೋಣ ಇನ್ನೂ ಸ್ವಲ್ಪ. ಯಾಕಂದರೆ ಜಾಸ್ತಿ ನಾನು ಮಾತಾಡೋದಷ್ಟು ಇನ್ನೂ ತಲೆಗೆ ಫುಲ್ಲು ಉಳ್ಬಿಡ್ತಾ ಇದ್ದೇನೆ ಅಂತ ಆಗಬಾರ್ದು. ಫಸ್ಟ್ ಆಫ್ ಆಲ್ ಹೇಳ್ತೀವಿ ಕೇಳಿ, ನಾನು ಎಲೆಕ್ಷನ್ ಇಲ್ಲಕ್ಕೆ ಮುಂಚೆ ಫಸ್ಟ್ ಆಫ್ ಆಲ್ ನನಗೆ ಬಡ್ಜೆಟ್ ಗೊತ್ತಿರಬೇಕು. ನನಗೆ ಗೊತ್ತಿಲ್ಲ. ಗೊತ್ತಿರೋರು ಎಷ್ಟೋ ಜನ 5 ಸತಿ 10 ಸತಿ ಗೆದ್ದಿರೋರು, ಆಡಳಿತ ನಡೆಸಿರೋರು ಇದ್ದಾರಲ್ವಾ, ಅವ್ರು ಇದನ್ನೇ ಮ್ಯಾಟ್ರ್ ಆಫ್ ಇದನ್ನು ಇಟ್ಕೊಬೋದಲ್ಲ ಅವರೇ. ನಮ್ಮ ಹತ್ರ ಇಷ್ಟು ಬಡ್ಜೆಟ್ ಇದೆ, ಇಷ್ಟು ನಮಗೆ ಖರ್ಚುಗಳಿದೆ, ಇಷ್ಟು ಡೆಫಿಸಿಟ್ ಇದೆ, ಇಷ್ಟು ಸಾಲ ಮಾಡ್ತಿದ್ದೀವಿ, ಇಷ್ಟು ದುಡ್ಡಲ್ಲಿ ನಾವು ಈ ಥರ ಹಂಚಿದ್ರೆ ಇಷ್ಟು ಮಾಡ್ಬೋದು, ಇಷ್ಟರಲ್ಲಿ ಇಷ್ಟು ಆಗಿದೆ ಅಭಿವೃದ್ಧಿ ಕಾರ್ಯಗಳು, ನಮ್ಮ ಇಷ್ಟು ದುಡ್ಡಲ್ಲಿ ಇಷ್ಟು ಅಭಿವೃದ್ಧಿ ಕಾರ್ಯ ಮಾಡ್ಬೋದು, ಇದಕ್ಕೆ ನೀವು ಓಟ್ ಹಾಕ್ತೀರಾ ಅಂತ ಕೇಳ್ಬೋದಲ್ಲ ಅವರೇ. ಇಷ್ಟು ಕೇಳೋದು ಕಷ್ಟ. ನಾವು ಓಟ್ ಹಾಕೋರಿಗೆ ಕೇಳ್ಬೋದಲ್ವಮ್ಮ? ಇದು ತಾನೇ ಟಾಪಿಕ್ ಆಫ್ ಡಿಸ್ಕಷನ್ ಆಗಬೇಕಾಗಿರೋದು. ನಮ್ಮ ಅಲ್ಲ ಸರ್, ನೀವು 3,000 ಕೊಡೋದ್ರ ಬಗ್ಗೆ ಹೇಳಿದ್ರಿ. ಶನಿವಾರ ಭಾನುವಾರ ನಮ್ಮ ಟ್ರಾಫಿಕ್ ಇನ್ಸ್ಪೆಕ್ಟರ್ಗಳಿಗೆ ಇನ್ಕಮ್ ಇರೋದೇ ಅದರಲ್ಲಿ. ಅವರು ಬೇರೆಯವ್ರ ಕೆಲಸ ಕೊಟ್ಟು 3,000 ಕೊಡ್ತಾರೆ. ನಮ್ಮ ಸಿಸ್ಟಮನ್ನು ಬದಲಾಯಿಸೋಕ್ಕಾಗತ್ತಾ? ಈಗ ನೀವು 2017ರಲ್ಲಿ ನಿಮ್ಮ ಪ್ರಜಾಕೀಯ ಪಕ್ಷ ಶುರು ಮಾಡಿದ್ರಿ, ನಮಗೆಲ್ಲ ಒಂದು ಭರವಸೆ ಇತ್ತು, ನಿಮ್ಮ ಸೂಪರ್ ಸಿನಿಮಾ ಕೂಡ ಅವಾಗ ರಿಲೀಸ್ ಆಗಿತ್ತು. ಸಿನಿಮಾ ಥರ ಆಗ್ಬಿಡುತ್ತೆ ಅಂತ ಅಂದರೆ ನೀವು ಆ ಥರ ಮಾಡ್ತೀರಾ ಅಂತ ಸರ್. ಸಿನಿಮಾ ಥರ ಅಲ್ಲ, ನಿಮ್ಮದೊಂದು ಗುರಿ ಇದೆ, ನೀವು ಈ ಥರ ಒಂದು ಬದಲಾವಣೆ ಮಾಡ್ತೀರಾ ಬೆಂಗಳೂರನ್ನ ಅನ್ನೋದೊಂದು ನಮಗೊಂದು ಖುಷಿಯ ವಿಚಾರ ಇತ್ತು. ಬಟ್ 2019ರಲ್ಲಿ ನೀವು ಸ್ಪರ್ಧೆ ಮಾಡ್ಬೋದು